ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಟೈಮ್ ನನ್ನ ಚೀತಾ ಜೊತೆ ಫಸ್ಟು ಮೋಟೋಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚೀತಾ ಅಂದರೆ ನನ್ನ RX 135. ಏನೋ ಗೊತ್ತಿಲ್ಲ, ಸ್ಕಾರ್ಪಿಯೋ ಕಾರಾಗಲಿ ಅಥವಾ RR 310 ಬೈಕ್ ಆಗಲಿ, ಆ ಗಾಡಿಗಳ ಜೊತೆ ಮಾಡುವಾಗ ಇರೋ ಮೋಟೋಲಾಗಲಿ, ನನಗೆ ಈ ಗಾಡಿನ ಓಡಿಸುವಾಗ ಇರೋ ಫೀಲಿಂಗ್ಸ್ ಆಗಲಿ, ಅದು ಬೇರೆ ಒಂಥರ ಲೆವೆಲ್ಲೇ. ಚೀತಾ ನಿಜವಾಗ್ಲೂ ಚೀತಾನೆ. ಎಂಥ 4 ಸಿಲಿಂಡರ್ ಗಾಡಿ ಮಾಡಿಕೊಂಡು ಓಡಾಡಿದ್ರು ಕೂಡ ಒಂದು ಸಲ ತಿರುಗಿ ನೋಡಬೇಕು, ಇವನು ಯಾರಪ್ಪ ಓದ್ತಾವನಲ್ಲ 2 ಸ್ಟಾಕಲ್ಲಿ ಅಂತ. ಇದು ಕಿರಾಕ್ ಗೊತ್ತು, ಇಂಡಿಯಾಗೆ ಗೊತ್ತು. ಸುಮ್ಮನೆ ಹೇಳೋದಲ್ಲ. ಈ ಗಾಡಿ ಇದೆಯಲ್ಲ, 30 ವರ್ಷದ ಹಿಂದೆನೇ ಹೆಸರು ಮಾಡಿದ ಗಾಡಿ RX. ಮೊನ್ನೆ ಬಂದು 4 ಸಿಲಿಂಡ್ರನ್ನ ಹಿಡ್ಕೊಂಡು ಮೆರೀತಿರೋ ಗಾಡಿಗಳ ಮುಂದೆ ಸಿಂಗಲ್ ಸಿಲಿಂಡ್ರನ್ನ ಹಿಡ್ಕೊಂಡು 2 ಸ್ಟ್ರಾಕಲ್ಲಿ ಹವಾ ಮೇಂಟೈನ್ ಮಾಡಿದ ಗಾಡಿ ಅಂದರೆ RX ಒಂದೇ. ಹವಾ ಇಟ್ಟಿರೋರ್ಗೆ ಮಾತ್ರ ಇರುತ್ತೆ. ಉಸಿರು ನಿಂತ ಮೇಲೂ ಹೆಸರಿರಬೇಕು ಅಂತಂದ್ರೆ ದಂಬೇಕಲೈ. ಒಂಥರ ಹೆಣ್ಣೈಕ್ಳು ಮನೆಯಲ್ಲಿ ಚಿನ್ನ ಹಿಡ್ಕೊಳ್ಳೋದು ಒಂದೇ, ಗಂಡೈಕ್ಳು ಮನೆ ಮುಂದೆ RXನ ನಿಲ್ಲಿಸ್ಕೊಳ್ಳೋದು ಒಂದೇ. ಈಕ್ವಲ್ ಟು ಚಿನ್ನ. ಇದು ಆಕ್ಚುಲಿ ಚೆನ್ನಾಗಿರೋದು. RX ಟ್ರೆಂಡ್ ಆಗುತ್ತೆ ಹೊರ್ತು ದೇವರಾಣೆಗೂ ಚೀಪ್ ಅಂತೂ ಆಗಲ್ಲ. ಇದಕ್ಕೆ ವ್ಯಾಲ್ಯೂ ಯಾವತ್ತೂ ಬೀಳಲ್ಲ. ಸೊ RXನ ತೆಗೆದು ಇಟ್ಕೊಂಡು ಎಣ್ಣೆಕ್ಳು ಚಿನ್ನನ ಹೇಗೆ ತೆಗೆದು ಇಟ್ಟು ಬೀರಲ್ಲಿ ಇಡ್ತಾರೋ, ಅದೇ ಥರ ನಿಮ್ಮನೆ ಮುಂದೆ RX 135ನ ಇಟ್ಕೊಂಡು ಮಜಾ ಮಾಡಿ. ಮಜಾ ಆಯಾ. ಮೋಟೋಲಾಗರೊಬ್ಬರು ಸ್ಟಾರ್ಟ್ ಆಗಿದ್ದಾರೆ ಕೇರ್ಪೇಟೆಯಲ್ಲಿ, ಪ್ರಜ್ವಲ್ ಸುರೇಶ್ ಅಂತ ಅವ್ರ ಅಕೌಂಟ್ ನೇಮು. ನಮ್ಮನ್ನು ಮತ್ತು ಅವರನ್ನು ಯಾರು ಕೇರ್ಪೇಟೆ ಹುಡುಗರುಗಳು ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡ್ಕೊಂಡಿದ್ದೀರ, ಅವ್ರನ್ನೆಲ್ಲರನ್ನೂ ನಮ್ಮ ಕರ್ನಾಟಕ ಜನ ಬೆಳೆಸ್ಬೇಕು ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು, ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.